ಆನ್ಲೈನ್ನಲ್ಲಿ ಔಷಧಿ ವ್ಯಾಪಾರವನ್ನು ಖಂಡಿಸಿ ದೇಶಾದ್ಯಂತ ಔಷಧಿ ವ್ಯಾಪಾರಿಗಳ ಸಂಘ ಮುಷ್ಕರಕ್ಕೆ ಕರೆ ಕಟ್ಟಿರುವಂಥದ್ದು. ಕಲ್ಪತರು ನಾಡಿನಲ್ಲೂ ಕೂಡ ಈಗ ಔಷಧಿ ವ್ಯಾಪಾರಸ್ಥರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ವ್ಯಾಪಾರಸ್ಥರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮುಖ್ಯವಾಗಿ ಏನಕ್ಕೆ ಸರ್ ನಿಮ್ಮ ಪ್ರತಿಭಟನೆ ಅನ್ನೋದು? ಸರ್, ಮುಖ್ಯವಾಗಿ ಇದು ಇರೋದು ಆನ್ಲೈನ್ ಫಾರ್ಮಸೀಸ್, ಫಾರ್ಮಸೀಸ್ ಅಂತ ಏನು ಕರಿತಾ ಇದ್ದೀವಿ ಅದೊಂದು. ಸೆಕೆಂಡ್, ಹೆವಿ ಡಿಸ್ಕೌಂಟ್ಸ್ ಮಾರ್ಕೆಟಲ್ಲಿ ಏನು ಕೊಡ್ತಾ ಇದ್ದಾರೆ ಅದೊಂದು. ಈ ಕಾರ್ಪೊರೇಟ್ ಕಂಪ್ನೀಸ್ ಏನು ಕೊಡ್ತಾ ಇದ್ದಾರೆ, AI ಜನರೇಟೆಡ್ ಫೇಕ್ ಪ್ರಿಸ್ಕ್ರಿಪ್ಷನ್ ಜನರೇಟ್ ಮಾಡ್ತೀರಾ ಅಂಥದ್ದು, ನಾರ್ಕೋಟಿಕ್ಸ್ NDPS ಸಬ್ಸ್ಟೆನ್ಸಸ್ನ ಆನ್ಲೈನಲ್ಲಿ ಏನು ಸೇಲ್ ಮಾಡ್ತೀರಾ ಅಂಥದ್ದಕ್ಕೆ ನಾವು ಸ್ಟ್ರೈಕ್ ಕಾಲ್ ಮಾಡಿದ್ದೀವಿ ಸರ್. ಆಲ್ ಇಂಡಿಯಾ ಲೆವೆಲ್ ಸ್ಟ್ರೈಕ್ ಕಾಲ್ ಆಗಿದೆ ಇದು. ಸರ್, ಈಗ ಆಲ್ ಇಂಡಿಯಾ ಯಾವ ರೀತಿ, ತುಮಕೂರಿನಲ್ಲಿ ಯಾವ ರೀತಿ ಬೆಂಬಲ ವ್ಯಕ್ತವಾಗ್ತಾ ಇದೆ ನಿಮಗೆ? ತುಮಕೂರಲ್ಲಿ 100% ಸಪೋರ್ಟ್ ಸಿಕ್ಕಿದೆ. ಎಲ್ಲ ಫಾರ್ಮಸೀಸ್ ಅವ್ರು ತಾವೇ ಕ್ಲೋಸ್ ಮಾಡಿ ಬಂದಿದ್ದಾರೆ. 20-25 ಡೇಸಿಂದ ನಾವೆಲ್ಲರಿಗೂ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ, ಈ ಡೇ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ ಅಂತ. ಇದು AIOCD ಆಲ್ ಇಂಡಿಯಾ ಕೆಮಿಸ್ಟ್ ಆ್ಯಂಡ್ ಡ್ರಗ್ಸ್ ಆರ್ಗನೈಸೇಷನಿಂದ ಬಂದಿರೋದು ನಮಗೆ. ಸೊ ನಾವು ಆಲ್ ಇಂಡಿಯಾ ಲೆವೆಲಲ್ಲಿ ಕ್ಲೋಸ್ ಮಾಡಿ ತುಮಕೂರಲ್ಲಿ 100% ಕ್ಲೋಸ್ ಇದೆ ಸರ್. ಎಲ್ಲಿಂದ ಕ್ಲೋಸ್ ಆಗುತ್ತೆ? ಸೊ ಒನ್ ಡೇ, ಇವತ್ತೊಂದು ದಿನ ಕ್ಲೋಸ್, 24 hours ಕ್ಲೋಸ್ ಸರ್. 20ನೇ ತಾರೀಕು ಏನಿದೆ ಇವತ್ತು ಬೆಳಿಗ್ಗಿನ ಜಾವದಿಂದ ರಾತ್ರಿವರೆಗೂ ಕ್ಲೋಸ್. ಆನ್ಲೈನ್ನಲ್ಲಿ ಈ ರೀತಿ ಮಾರಾಟ ಮಾಡ್ತಾರೆ, ಇದಕ್ಕೆ ಯಾವ ಕೇಂದ್ರ ಸರ್ಕಾರ ಹೊಣೆನಾ ರಾಜ್ಯ ಸರ್ಕಾರ ಹೊಣೆನಾ ಅಂತ? ಇದು ಕೇಂದ್ರ ಸರ್ಕಾರ ಹೊಣೆ ಸರ್. ಇದು ಸೆಂಟ್ರಲ್ ಗೌರ್ಮೆಂಟಿಂದ ಪರ್ಮಿಟ್ ಮಾಡಿರೋದು. ಫಾರ್ಮಸೀಸ್ ಅಂತ ಏನು ಕಾನ್ಸೆಪ್ಟ್ ಕೋವಿಡಲ್ಲಿ ಏನು ಸ್ಟಾರ್ಟ್ ಆಗಿತ್ತು ಅದನ್ನು ಕಂಟಿನ್ಯೂ ಆಗ್ತಾ ಇದೆ. ಇವತ್ತೇನು ರಿಕ್ವೈರ್ಮೆಂಟ್ ಇಲ್ಲ ಅದು. ಆಯುಕ್ತರು ಹೇಳ್ತಾರೆ ಒತ್ತಾಯಪೂರ್ವಕ ಕ್ಲೋಸ್ ಮಾಡಿಸೋಂಗಿಲ್ಲ. ಇಲ್ಲ, ಒತ್ತಾಯಪೂರ್ವಕ ಯಾರಿಗೂ ಕ್ಲೋಸ್ ಮಾಡಿಸಿಲ್ಲ ನಾವು. ಎಲ್ಲ ರಿಕ್ವೆಸ್ಟ್ ಬೇಸಿಸ್ ಮೇಲೆ ಕ್ಲೋಸ್ ಆಗಿದೆ. ಎಲ್ಲ ಫಾರ್ಮಸೀಸ್ಗಳು ಸೆಲ್ಫ್ ಕ್ಲೋಸ್ ಮಾಡಿದ್ದಾರೆ. ಎಲ್ಲರಿಗೂ ಏನು ಇನ್ಫಾರ್ಮೇಷನ್ ಸಿಕ್ಕಿದೆ ಎಲ್ಲರೂ ಅವರೇ ಬೆಂಬಲ ಕೊಟ್ಟಿದ್ದಾರೆ, ಸೆಲ್ಫ್ ಕ್ಲೋಸ್ ಮಾಡಿದ್ದಾರೆ. ತುಮಕೂರಲ್ಲಿ 1200+ ರಿಟೇಲ್ ಫಾರ್ಮಸೀಸ್ ಇದೆ ಸರ್. ಹಾಸ್ಪಿಟಲ್ ಫಾರ್ಮಸೀಸ್ ಎಲ್ಲ ಓಪನ್ ಇದೆ ಇವತ್ತು. ಜನೌಷಧಿ ಕೇಂದ್ರಗಳೆಲ್ಲ ಓಪನ್ ಇದೆ ಇವತ್ತು. ರಿಟೇಲ್ ಫಾರ್ಮಸಿ ಕೌಂಟರ್ಸ್ ಎಲ್ಲ ಕ್ಲೋಸ್ ಇದೆ ಸರ್. ಬೇಡಿಕೆ ಬಗೆಹರಿಯುವ ನಿರೀಕ್ಷೆ ಇದೆಯಾ ಅಂತ? 95% ಬೇಡಿಕೆಗಳು ನೆರವೇರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೋಡ್ಬೇಕು. ಸಾರ್ವಜನಿಕರಿಗೆ ನಾವು ಏನು 20 ದಿನದಿಂದ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ, ಈ ದಿನ ಬಂದಿರುತ್ತೆ ಅಂತ ಯಾರೂ ಏನು ಅಬ್ಜೆಕ್ಷನ್ ರೈಸ್ ಮಾಡಿಲ್ಲ. ಭಾಳ ತೊಂದರೆ ಇರೋರಿಗೆ ನಾವು ಹಾಸ್ಪಿಟಲ್ ಫಾರ್ಮಸೀಸ್ಗೆ ನಾವೇ ಡೈರೆಕ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಪೇಷಂಟ್ಸ್ಗೆಲ್ಲ ಫೋನ್ ನಂಬರ್ ಎಲ್ಲ ಇದೆ ನಮ್ಮದೆಲ್ಲ. ಅವ್ರು ನಮಗೆ ಕಾಲ್ ಮಾಡ್ತಾರೆ, ನಾವು ಅವರಿಗೆ ಹಾಸ್ಪಿಟಲ್ ಫಾರ್ಮಸೀಸಲ್ಲಿ ಎಲ್ಲೆಲ್ಲ ಓಪನ್ ಇದೆಲ್ಲ ಕಳಿಸ್ತಾ ಇದ್ದೀವಿ ಪೇಷಂಟ್ಗೆಲ್ಲ. ಎಲ್ಲ ಒಂದು ಕಡೆ ಮತ್ತು ಇನ್ನು ಈ ಹೋರಾಟ ಮತ್ತು ಈ ಬೇಡಿಕೆಗಳು ಈಡೇರಲಿಲ್ಲ ಅಂದರೆ ನೆಕ್ಸ್ಟ್ ಮುಂದಿನ ಯಾವ ರೀತಿ ಪ್ರತಿಭಟನೆ ಆಗುತ್ತೆ? ಈಡೇರಲ್ಲ ಅಂತ ನಾವು ಅಂದ್ಕೊಳ್ತಿಲ್ಲ, 100% ಈಡೇರುತ್ತೆ ಅಂತಲೇ ಅಂದ್ಕೊಂಡಿದ್ದೀವಿ. ಈಡೇರಿಲ್ಲ ಅಂದರೆ ಆಮೇಲೆ ಯೋಚನೆ ಮಾಡೋಣ, ಬಟ್ ಆ ಥರ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆನ್ಲೈನಲ್ಲಿ ಮುಖ್ಯವಾಗಿ ಎಲ್ಲಿ ಯಾವ ವೆಬ್ಸೈಟು ಯಾವುದರಲ್ಲಿ ಮಾರಾಟ? ಈ ಆಲ್ ಕಾರ್ಪೊರೇಟ್ ಕಂಪ್ನೀಸ್ ಅವರೆಲ್ಲ ಆನ್ಲೈನ್ದು ಅವರು ಪ್ಲ್ಯಾಟ್ಫಾರ್ಮ್ನ ಓಪನ್ ಯೂಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಎಲ್ಲೋ ಹೆಡ್ ಆಫೀಸ್ ಎಲ್ಲೋ ಇರುತ್ತೆ, ನಾರ್ತ್ ಇಂಡಿಯಾದಲ್ಲಿ, ಸೌತ್ ಇಂಡಿಯಾ ಎಲ್ಲ ಪ್ರತಿಯೊಂದು ಪಿನ್ ಕೋಡಲ್ಲೂ ಸಪ್ಲೈ ಕೊಡ್ತಾ ಇದ್ದಾರೆ. ಅದರಲ್ಲಿ ನಿಮಗೆ ನಾರ್ಕೋಟಿಕ್ ಸಬ್ಸ್ಟೆನ್ಸಸ್, ನಶೆ ಏರಿಕೆ ಪದಾರ್ಥಗಳೆಲ್ಲ ಸೇಲ್ ಆಗ್ತಾ ಇದೆ. ಜಾಸ್ತಿ ಅಲ್ಲಿಂದನೇ ಸಿಗ್ತಾ ಇದೆ, ಯುವಕರಿಗೆಲ್ಲ ಅಲ್ಲಿಂದ ಸಿಗ್ತಾ ಇದೆ. ಸೊ ಅವರೆಲ್ಲ ಅಡಿಕ್ಟ್ ಆಗ್ತಿರೋದು ಜಾಸ್ತಿ ಆಗ್ತಿದೆ. ಸೊ ಅದನ್ನು ಇದು ನಮ್ಮ ಸ್ವಂತ ಹೋರಾಟ ಏನಲ್ಲ, ನಮ್ಮದು ಓನ್ಲಿ ಒನ್ ಪಾರ್ಟ್. ಈ ಡಿಸ್ಕೌಂಟ್ ಏನು 15-20% ಕೊಡ್ತಾ ಇದ್ದಾರೆ, ಅದೊಂದೇ ಪಾರ್ಟ್ ನಮ್ಮದಿರೋದು. ಬೇರೆ ಎಲ್ಲ ಜನಗಳಿಗೆ, ಸಾಮಾನ್ಯ ಜನಗಳಿಗೆ ಈ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ ಒಂದು ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ವಿ. ಅದೊಂದು ಆ್ಯಂಟಿಬಯೋಟಿಕ್ಸ್ ವಿತೌಟ್ ಪ್ರಿಸ್ಕ್ರಿಪ್ಷನ್ ಎಲ್ಲ ಸಿಗ್ತಾ ಇದೆ ಅಂತ ಮಾಡಿದ್ದು. ಈ ಟೆಪೆಂಟಡಾಲ್, ಆಲ್ಪ್ರೋಜೋಲಮ್ಸ್ ಎಲ್ಲ ಮೆಡಿಸಿನ್ಸ್, ಏನು ನಾರ್ಕೋಟಿಕ್ ಮೆಡಿಸಿನ್ಸ್ ಎಲ್ಲ ಇದೆಲ್ಲ ಆನ್ಲೈನ್ ತರಿಸ್ತಾ ಇದ್ದಾರೆ. ಯುವಕರಿಗೆ ಭಾಳ ತೊಂದರೆ ಆಗ್ತಿದೆ, ಅವ್ರು ನಶೆಯರಿಕೆ ತೊಗೊಳ್ತಿದ್ದಾರೆ, ಕ್ರೈಮ್ಸ್ ಎಲ್ಲ ಅಫೆನ್ಸ್ ಆಗ್ತಾ ಇದೆ. ಸೊ ಅದೆಲ್ಲ ಕಂಟ್ರೋಲ್ ಆಗುತ್ತೆ. ಕೆಲವೊಂದು ಕಡೆ ಆಧುನಿಕ ಯುಗದಲ್ಲಿ ಆನ್ಲೈನ್ ಅವಶ್ಯಕ ಅನ್ನುವಂಥದ್ದು ಅವ್ರ ಮಾತು. ಆನ್ಲೈನ್ ಅವಶ್ಯಕತೆ ಇದೆ ಆಧುನಿಕದಲ್ಲಿ, ಕರೆಕ್ಟ್. ನೀವು ಇನ್ಫಾರ್ಮೇಷನ್ ತೊಗೊಳ್ಳಿ, ಯು ಟೇಕ್ ಇನ್ಫಾರ್ಮೇಷನ್. ನಾನೇನು ನುಂಗ್ತಾ ಇದ್ದೀನಿ ಅಂತ ಕರೆಕ್ಟಾಗಿದೆಯೋ ಇಲ್ವಾ ಅಂತ. ಆಧುನಿಕ ಇದೆ ಅಂತ ಹೇಳ್ಬಿಟ್ಟು ಸೆಲ್ಫ್ ಟ್ರೀಟ್ಮೆಂಟ್ ಮಾಡ್ಕೊಬಿಡಿ, ಆಪ್ರೇಷನ್ ವೀಡಿಯೋಬಲ್ ನೋಡ್ಕೊಂಡು ಮಾಡ್ಕೊಬಿಡಿ. ನೀವು ಆ ಥರ ಮಾತಾಡಿದಾಗ ದಿಸ್ ಈಸ್ ನಾಟ್ ಕರೆಕ್ಟ್. ಹೆಲ್ತ್ ಇಂಡಸ್ಟ್ರಿಯಲ್ಲಿ ಇದು ಬದಲಾವಣೆ ಈ ಥರ ಬರಬಾರ್ದು. ಹೆಲ್ತ್ ಇಂಡಸ್ಟ್ರಿಯಲ್ಲಿ ಬದಲಾವಣೆ, ನಿಮಗೆ ಏನು ಸಿಂಟಮ್ಸ್ ಇದೆ, ನೀವೇನು ಮೆಡಿಸಿನ್ಸ್ ತೊಗೊಳ್ತಾ ಇದ್ದೀರಾ, ಅದು ಕ್ವಾಲಿಟಿ ಏನಿದೆ ಅದು ನೀವು ಅದು ಚೆಕ್ ಮಾಡ್ಕೊಳ್ಳಿ. ಬಟ್ ನೀವು ಆನ್ಲೈನ್ ಬೈ ಮಾಡಿದ್ರೆ ನಿಮ್ಗೇನು ಗೊತ್ತಿದೆ? ನೀವು ಜ್ವರ ಬಂತು ಡೋಲೋ ನುಂಗಬೇಕು ಅಂತ ಅಷ್ಟೇ ಗೊತ್ತಿರೋದು, ಬೇರೆ ಏನು ಕಾಯಿಲೆ ಇದೆ ಅಂತ ನಿಮ್ಗೇನು ಗೊತ್ತಿದೆ? ನೀವು ಬ್ಲಡ್ ಟೆಸ್ಟ್ ಮಾಡಲಿಲ್ಲ ಏನು ಗೊತ್ತಾಗುತ್ತೆ? ಸೊ ನೀವು ಬ್ಲಡ್ ಟೆಸ್ಟ್ ಆನ್ಲೈನ್ ಮಾಡ್ಕೊಳ್ಳೋಕ್ಕಾಗುತ್ತೆ? ಇವಾಗ ಕೂತ್ಕೊಂಡು ಸಿರಿಂಜಲ್ಲಿ ಡ್ರಾ ಮಾಡಿ ನೀವೇ ಟೆಸ್ಟ್ ಮಾಡೋಕ್ಕಾಗುತ್ತಾ? ಒಂದು ಕಾಯಿಲೆ ಮೇಜರ್ ಡಿಸೀಸ್ ಬಂತು ಅಂತ ನೀವೇ ಟೆಸ್ಟ್ ಮಾಡ್ಕೊಳ್ಳೋಕ್ಕಾಗುತ್ತೆ? ಆಗೋದಿಲ್ಲ. ಸೊ ಯಾವುದಕ್ಕೆ ಬರಬೇಕು ಅದಕ್ಕೆ ಬರಬೇಕು, ಎಲ್ಲದಕ್ಕೂ ಬಂದರೆ ದಿಸ್ ಇಸ್ ನಾಟ್ ಕರೆಕ್ಟ್ ಪಾಯಿಂಟ್ ಅಲ್ವಾ? ಇಷ್ಟು ಔಷಧಿ ವ್ಯಾಪಾರಸ್ಥರ ಮಾತು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ TV, ತುಮಕೂರು.